ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವಿಶ್ವದಾದ್ಯಂತ ಮನ್ನಣೆ ಪಡೆದು ಭಾರತದಲ್ಲಿ ಹಲವರ ನೆಚ್ಚಿನ ನಾಯಕರಾಗಿ ಹೊರಹೊಮ್ಮಿರುವಂತಹ ನರೇಂದ್ರ ಮೋದಿ ಸೋಲಿಲ್ಲದ ಸರ್ದಾರ ಎಂದೇ ಕರೆಯಲ್ಪಡುವಂತಹ ಸದ್ಯ ಮೂರನೇ ಬಾರಿಗೆ ರಾಷ್ಟ್ರದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ. ಬಿಹಾರ್ನಲ್ಲಿ ತಮ್ಮ ನೇತೃತ್ವದ NDAಯನ್ನ ಗೆಲ್ಲಿಸಿರುವಂತದ್ದು. ಅದೇ ರೀತಿಯಾಗಿ ಮೊನ್ನೆ ಬಂಗಾಳದಲ್ಲಿಯೂ ಸಹ ಗೆಲುವಿನ ಧ್ವಜವನ್ನ ಹಾರಿಸಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಎಲ್ಲರಿಗೂ ಸಹ ಗೊತ್ತಿರುವಂತೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬಂದ ನಂತರ ಪ್ರಧಾನಿ ನರೇಂದ್ರ ಮೋದಿ ಜಾಗತಿಕ ಇಂಧನ ಬಿಕ್ಕಟ್ಟು ಮತ್ತು ಆಮದಿನ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವಂತಹ ಉದ್ದೇಶದಿಂದ ಇಂಧನ ಬಳಕೆಯನ್ನ ಕಡಿತಗೊಳಿಸುವಂತೆ ದೇಶದ ಜನತೆಗೆ ಕರೆಯನ್ನ ನೀಡಿದ್ರು. ಇನ್ನು ವಿದೇಶಿ ವಿನಿಮಯ ಉಳಿಸಲು ಮತ್ತು ದೇಶವನ್ನ ಸ್ವಾವಲಂಬಿಗೊಳಿಸಲು ಮನವಿಯನ್ನು ಸಹ ಮಾಡಿಕೊಂಡಿದ್ರು. ಇಷ್ಟೇ ಅಲ್ಲದೆ ದೇಶದ ವಿವಿಧ ಭಾಗಗಳಲ್ಲಿ ತೀವ್ರವಾಗಿ ಏರಿಕೆ ಆಗ್ತಾ ಇರುವಂತಹ ಉಷ್ಣಾಂಶ ಮತ್ತು ಬಿಸಿಲಿನ ತಾಪದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಾಗರಿಕರಿಗೆ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಸಹ ವಹಿಸುವಂತೆ ಹಾಗೂ ಹೈಡ್ರೇಟ್ ಆಗಿರುವಂತೆ ಕರೆಯನ್ನು ಸಹ ನೀಡಿದ್ರು. ಆದ್ರೆ ಇದೀಗ ಪ್ರಧಾನಿ ಮೋದಿ ಅವರ ಈ ಜಾಗತಿಕ ಜನಪ್ರಿಯತೆ ಮತ್ತು ವರ್ಚಸ್ಸನ್ನ ನಟ ಪ್ರಕಾಶ್ ರಾಜ್ ಮೊದಲಿನಿಂದಲೂ ಸಹ ತೀವ್ರವಾಗಿ ವಿರೋಧಿಸಿಕೊಂಡೇ ಬಂದಿದ್ದಾರೆ. ಅದು ಹೊಸತೇನಲ್ಲ, ಬಹಳ ಹಿಂದೆಯಿಂದಾನೂ ಸಹ ಪ್ರಕಾಶ್ ರಾಜ್ ಅವರು ಅವ್ರನ್ನ ವಿರೋಧಿಸಿಕೊಂಡೇ ಬಂದಿರುವಂತದ್ದು. ಇನ್ನು ಇದೀಗ ನರೇಂದ್ರ ಮೋದಿ ಅವರ ಆಡಳಿತದ ವೈಖರಿ ಮತ್ತು ನೀತಿಗಳನ್ನ ಸದಾ ನಿರಂತರವಾಗಿ ಟೀಕಿಸುವಂತಹ ಪ್ರಕಾಶ್ ರಾಜ್ ಈಗ ಮತ್ತೊಮ್ಮೆ ಪ್ರಧಾನಿ ವಿರುದ್ಧ ತಮ್ಮ ಪದಗಳ ಮೂಲಕ ಚಾಟಿಯನ್ನ ಬೀಸಿದ್ದಾರೆ. ಭಾರತೀಯ ಸಾಮಾಜಿಕ ರಾಜಕೀಯ ವಿದ್ಯಮಾನಗಳನ್ನ ಗಮನಿಸುವವರಿಗೆ ಪ್ರಕಾಶ್ ರಾಜ್ ಅವರ ಜಸ್ಟ್ ಆಸ್ಕಿಂಗ್ ಎಂಬ ಹ್ಯಾಶ್ಟ್ಯಾಗ್ ಹೊಸದೇನಲ್ಲ. ವ್ಯವಸ್ಥೆಯ ವಿರುದ್ಧ ಪ್ರಕಾಶ್ ರಾಜ್ ಪ್ರಯೋಗ ಮಾಡುವಂತಹ ಡಿಜಿಟಲ್ ಅಸ್ತ್ರ ಅಂತಾನೆ ಹೇಳ್ಬೋದು. ಸದ್ಯ ಇದೇ ಅಸ್ತ್ರವನ್ನ ಮತ್ತೊಮ್ಮೆ ಪ್ರಯೋಗ ಮಾಡಿರುವಂತಹ ಪ್ರಕಾಶ್ ರಾಜ್ ಮೋದಿ ಅವರ ಅಡಿಪಾಯ ಗುರಿಯಾಗಿಸಿಕೊಂಡು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ಹೆಸರಿಗೆ ಕ್ರಿಸ್ ನಾಯರ್ ಎಂಬುವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವಂತಹ ಒಂದು ಸಂಪೂರ್ಣವಾದಂತಹ ಏನ್ ಹಂಚ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ, ನನಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ. ಮೋದಿ ಚಾ ಮಾರುವವರು ಆಗಿರ್ಲಿಲ್ಲ, ಭಿಕ್ಷುಕವನ್ನು ಸಹ ಆಗಿರ್ಲಿಲ್ಲ. ಅವರು ಹುಟ್ಟಿನಿಂದಲೇ ಸುಳ್ಳುಗಾರರು. ಇದನ್ನ ಯಾರ್ಯಾರು ಒಪ್ತೀರಾ ಎಂಬಂತಹ ಪ್ರಶ್ನೆಯನ್ನ ಮಾಡಿರ್ತಾರೆ. ಸಾಮಾನ್ಯವಾಗಿ ಇಂತಹ ವಿವಾದಾತ್ಮಕ ರಾಜಕೀಯ ಪೋಸ್ಟ್ಗಳಿಂದ ಹಲವರು ದೂರ ಇರುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಪ್ರಕಾಶ್ ರಾಜ್ ಮಾತ್ರ ಬೇರೆಯವರಂತಲ್ಲ. ಹೀಗಾಗಿ ಈ ಪೋಸ್ಟ್ ಕಣ್ಣಿಗೆ ಬಿದ್ದ ತಕ್ಷಣವೇ ರೀಟ್ವೀಟ್ ಮಾಡಿರುವಂತಹ ಪ್ರಕಾಶ್ ರಾಜ್ ಅವರು ಚಾ ಮಾರ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ, ಭಿಕ್ಷೆ ಬೇಡ್ತಾ ಇದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಅವರ ಸುಳ್ಳುಗಳಿಗೆ ನಾನು ಸಾಕ್ಷಿಯಾಗಿದ್ದೇನೆ ಎಂದು ಇದೀಗ ಬರ್ಕೊಂಡಿದ್ದಾರೆ. ಇನ್ನು ಈ ಮಾತನ್ನ ಯಾರೆಲ್ಲ ಒಪ್ತೀರಾ ಎನ್ನೋದನ್ನ ನನಗೆ ತಿಳಿಸಿ ಎಂದು ಸಹ ಬರೆದು ತಮ್ಮ ಜಸ್ಟ್ ಆಸ್ಕಿಂಗ್ ಹ್ಯಾಶ್ಟ್ಯಾಗ್ ಅಲ್ಲಿ ಬಳಸಿರುವಂತದ್ದು. ಇನ್ನು ಈ ಮೂಲಕ ಅವರು ವಿಷಯವನ್ನ ಕೇವಲ ವ್ಯಕ್ತಿಗತ ನಿಂದನೆಯಾಗಿ ಉಳಿಸ್ಕೊಳ್ಳದೆ ದೇಶದ ಸಾರ್ವಜನಿಕ ಚರ್ಚೆಯ ಮುಂಚೂಣಿಗೂ ಸಹ ತಂದಿರುವಂತದ್ದು. ನಿರೀಕ್ಷೆಯಂತೆ ಪ್ರಕಾಶ್ ರಾಜ್ ಈ ಪೋಸ್ಟ್ ಹಂಚಿಕೊಂಡಿದ್ದೇ ತಡ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆಯೂ ಸಹ ಶುರುವಾಗಿದೆ. ಸರ್ಕಾರದ ವಿಮರ್ಶಕರು, ತಮ್ಮ ವಿರೋಧ ಪಕ್ಷದ ಬೆಂಬಲಿಗರು ಪ್ರಕಾಶ್ ರಾಜ್ ಪರವಾಗಿ ನಿಂತಿದ್ದು ಪ್ರಧಾನಿ ಅವರ ಇಂದಿನ ಹೇಳಿಕೆಯನ್ನ ಉಲ್ಲೇಖಿಸಿ ಕಮೆಂಟ್ಗಳನ್ನು ಸಹ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಪ್ರಧಾನಿ ಮೋದಿ ಅವರ ಬೆಂಬಲಿಗರು ಪ್ರಕಾಶ್ ರಾಜ್ ವಿರುದ್ಧ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಅವರು ಕೇವಲ ಪ್ರಚಾರಕ್ಕಾಗಿ ಮತ್ತು ವೈಯಕ್ತಿಕ ದ್ವೇಷದಿಂದ ದೇಶದ ಅತ್ಯುನ್ನತ ಹುದ್ದೆಯಲ್ಲಿರುವವರನ್ನ ನಿಂದಿಸಿದರೆ ಅದು ಆರೋಪ ಅಂತ ಇದೀಗ ಹೇಳ್ಕೊಂಡಿರುವಂತದ್ದು. ಇನ್ನು ಕನಿಷ್ಠ ನಿನ್ನಂತೆ ಹಣಕ್ಕಾಗಿ ಟಿವಿಯಲ್ಲಿ ಅಜಯ್ ದೇವಗನ್ ಅವರಿಂದ ಹೊಡೆಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಸಹ ಕಮೆಂಟ್ ಮಾಡಿರುವಂತದನ್ನ ನೋಡ್ಬೋದು. ಇನ್ನು ಚಹಾ ಮಾರಾಟ ಒಂದು ವೃತ್ತಿ, ಅದು ಭಿಕ್ಷಾಟನೆಯಲ್ಲ. ಕನಿಷ್ಠ ಅವರಿಗೆ ನಿಮ್ಮಂತೆ ಸುಳ್ಳು ಅಜೆಂಡಾವು ಸಹ ಇಲ್ಲ ಎಂದೆಲ್ಲ ಇದೀಗ ತಿರುಗೇಟನ್ನ ನೀಡಿದ್ದಾರೆ. ಇನ್ನು ನಮ್ಮ ಕಾಳಜಿ ಏನು ಅಂತ ಅರ್ಥ ಆಗ್ತಾ ಇಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ ಅಂತ ಇದೀಗ ಒಂದಷ್ಟು ಜನ ಕಮೆಂಟ್ ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಪ್ರಕಾಶ್ ರಾಜ್ ಈ ಹಿಂದೆನೂ ಸಹ ಪ್ರಧಾನಿ ಮೋದಿ ಅವರ ವಿರುದ್ಧವಾಗಿ ಸಾಕಷ್ಟು ವಿಚಾರದಲ್ಲಿ ಧ್ವನಿ ಎತ್ತಿರುವಂತದ್ದು. ಸಾಕಷ್ಟು ರೀತಿಯಲ್ಲಿ ಪ್ರಕಾಶ್ ರಾಜ್ ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯ ಚಟುವಟಿಕೆಗಳನ್ನ ಗಮನಿಸಿ ಒಂದಲ್ಲ ಒಂದು ರೀತಿಯಲ್ಲಿ ಜಸ್ಟ್ ಆಸ್ಕಿಂಗ್ ಹ್ಯಾಶ್ಟ್ಯಾಗ್ ಅನ್ನ ಬಳಸ್ಕೊಂಡು ನಾನಾ ರೀತಿಯಲ್ಲಿ ಸಾರ್ವಜನಿಕ ಆಗಿರ್ಬೋದು ಅಥವಾ ರಾಜಕೀಯ ಆಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಸಹ ಧ್ವನಿ ಎತ್ತುತ್ತಾನೆ ಇರ್ತಾರೆ. ಇದೀಗ ಯಾರೋ ಒಬ್ರು ಮಾಡಿರುವಂತಹ ಟ್ವೀಟ್ ಪೋಸ್ಟ್ಗೆ ಇದೀಗ ಮತ್ತೆ ರೀಟ್ವೀಟ್ ಮಾಡಿ ಇದೀಗ ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.